ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 49ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 49. ಅಲಂಪಟ ಶಿಲಧರೋ ಗುಣಾಕರೋ ಹೃಷ್ಟ ಪರಾರ್ಧ್ಯ ವ್ಯತಿತೋ ದುಃಖಿತೇಷು ಅಭೂತ ಶತ್ರುರ್ಜಗತ ಶೋಕಹರ್ತ ನೈಧಾಕಿಕಂ ತಾಪಮಿವೋಡು ರಾಜಃ. ಅನುವಾದ: ಆತ ಶೀಲವಂತನಾದ, ಅರ್ಹತೆಯುಳ್ಳ, ಸಕಲ ಸದ್ಗುಣಗಳ ನಿಧಿಯಾಗಿರುವನು. ಆತ ವಿನೋದಪರನು. ಇತರರ ಸುಖದಲ್ಲಿ ಆತ ಸುಖಿ, ದುಃಖದಲ್ಲಿ ದುಃಖಿ. ಆತನಿಗೆ ಶತ್ರುಗಳಿಲ್ಲ. ಬೇಸಿಗೆಯ ಸೂರ್ಯ ಮುಳುಗಿದ ನಂತರ ಬರುವ ಹಿತಕರ ಚಂದ್ರನಂತೆ ಆತ ಸಕಲ ಬ್ರಹ್ಮಾಂಡಗಳ ಶೋಕನಾಶಕನಾಗಿರುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಅತ್ಯುನ್ನತ ಭಕ್ತನಾದಂತಹ ನಿನ್ನ ಮಗನ ಮಗ ಅಂದರೆ ಮೊಮ್ಮಗ, ಅವನು ಬುದ್ಧಿಯ ವಿಸ್ತರಣೆ ಮತ್ತು ಪ್ರಭಾವದ ವಿಸ್ತರಣೆಯಿಂದ ಮಹಾತ್ಮರಲ್ಲೇ ಶ್ರೇಷ್ಠನಾಗಿರ್ತಾನೆ. ಪರಿಪಕ್ವವಾದಂತಹ ಭಕ್ತಿಯುತ ಸೇವೆಯಿಂದಾಗಿ ಅವನು ಲೋಕಾತೀತವಾದಂಥ ಒಂದು ದೈವೋನ್ಮಾದದ ಸ್ಥಿತಿಯನ್ನು ಪಡಿತಾನೆ. ಮತ್ತು ಈ ಭೌತಿಕ ಜಗತ್ತನ್ನು ತ್ಯಾಗ ಮಾಡಿದ ಮೇಲೆ ಪರವ್ಯೋಮವನ್ನು ಪ್ರವೇಶ ಮಾಡ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ಶೀಲವಂತ, ಆಮೇಲೆ ಅರ್ಹತೆ ಇರುವಂಥ ಎಲ್ಲ ಸದ್ಗುಣಗಳ ನಿಧಿಯಾಗಿರ್ತಾನೆ. ಅವನಲ್ಲಿ ಎಲ್ಲ ಬರೀ ಸದ್ಗುಣಗಳೇ ಇರುತ್ತೆ. ಆಮೇಲೆ ಅವನು ವಿನೋದಾಪರನು, ಅಂದರೆ ಯಾವಾಗಲೂ ಸಂತೋಷವಾಗಿ ಇರುವಂಥವನು ಮತ್ತು ಸಂತೋಷವಾಗಿ ಎಲ್ಲರೂ ಇರಬೇಕು ಅಂತ ಇಷ್ಟಪಡುವಂಥವನು. ಆಮೇಲೆ ಬೇರೆಯವರ ಸುಖದಲ್ಲಿ ಅವನು ಸುಖಿಯಾಗಿರ್ತಾನೆ, ಬೇರೆಯವರ ದುಃಖದಲ್ಲಿ ದುಃಖಿಯಾಗಿರ್ತಾನೆ. ಅಂದರೆ ತನ್ನ ಸುಖನೇ ಮುಖ್ಯ ಅಂತ ಅವನು ಯೋಚನೆ ಮಾಡಲ್ಲ. ಬೇರೆಯವರೆಲ್ಲ ಸುಖವಾಗಿದ್ರೆ ಅವನು ಸುಖಿಯಾಗಿರ್ತಾನೆ. ಬೇರೆಯವರು ಯಾರಾದರೂ ದುಃಖಿಗಳಾಗಿದ್ದರೆ ಇವನಿಗೂ ಕೂಡ ದುಃಖ ಆಗುತ್ತೆ. ಅವನಿಗೆ ಶತ್ರುಗಳೇ ಇಲ್ಲ. ಬೇಸಿಗೆಯ ಸೂರ್ಯ ಮುಳುಗದ ಮೇಲೆ ಬರುವಂಥ ಹಿತಕರವಾದಂಥ ಚಂದ್ರನ ಹಾಗೆ ಅವನು ಸಕಲ ಬ್ರಹ್ಮಾಂಡಗಳ ಶೋಕನಾಶಕನಾಗಿರ್ತಾನೆ. ಈಗ ತುಂಬ ಕಡು ಬೇಸಿಗೆ ಇರುತ್ತಲ್ಲ, ಅಲ್ಲಿ ಸೂರ್ಯ ಮುಳುಗಿದ ತಕ್ಷಣ ಆ ಚಂದ್ರನ ಒಂದು ತಂಪು ಹಿತ ಬರುತ್ತಲ್ಲ ನಮಗೆ, ಅದು ತುಂಬ ನಮ್ಗೆ ಇಷ್ಟ ಆಗುತ್ತೆ. ಅಪ್ಪ ಎಷ್ಟು ತಣ್ಣಗಿದೆ ಅಂತ ಅನಿಸುತ್ತಲ್ವ. ಅದೇ ರೀತಿ ಎಲ್ಲ ಬ್ರಹ್ಮಾಂಡದಲ್ಲಿ ಯಾರ್ಯಾರು ಶೋಕತಪ್ತರಾಗಿರ್ತಾರೋ ಅಂಥವರ ಶೋಕವನ್ನು ನಾಶ ಮಾಡುವಂಥವನವನು ಆಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಗುರುಗಳು ಭಾವಾರ್ಥದಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನ ಅಸದೃಶ ಭಕ್ತನಾದ ಪ್ರಹ್ಲಾದ ಮಹಾರಾಜನು ಮಾನವನಿಗೆ ಸಾಧ್ಯವಾಗಬಹುದಾದ ಎಲ್ಲ ಸದ್ಗುಣಗಳನ್ನು ಹೊಂದಿದ್ದನು. ಆತ ಈ ಜಗತ್ತಿನ ಸಾಮ್ರಾಟನಾಗಿದ್ದರೂ ಸ್ವೇಚ್ಛಾಚಾರಿಯಾಗಿರಲಿಲ್ಲ. ಬಾಲ್ಯದಿಂದಲೇ ಆತ ಎಲ್ಲ ಒಳ್ಳೆಯ ಗುಣಗಳ ನಿಧಿಯಾಗಿದ್ದನು. ಆ ಎಲ್ಲ ಗುಣಗಳನ್ನು ವಿವರಿಸದೆ ಆತ ಸಕಲ ಸದ್ಗುಣ ಸಂಪನ್ನನಾಗಿದ್ದನೆಂದು ಇಲ್ಲಿ ಸಂಕ್ಷೇಪವಾಗಿ ಮಾತ್ರ ಹೇಳಿದೆ. ಅದೇ ಶುದ್ಧ ಭಕ್ತನ ಲಕ್ಷಣ. ಅಂದರೆ ಭಗವಂತನಿಗೆ ಅಸದೃಶ ಭಕ್ತರು ಇರ್ತಾರೆ, ಬೇಕಾದಷ್ಟು ಜನ. ಅವರಿಗೆ ಮೀರಿಸುವಂಥವ್ರು ಯಾರೂ ಇರೋದಿಲ್ಲ, ಆ ರೀತಿಯ ಭಕ್ತರು. ಅದರಲ್ಲಿ ಪ್ರಹ್ಲಾದ ಮಹಾರಾಜ ಕೂಡ ಒಬ್ಬ. ಅವನು ಮನುಷ್ಯನಿಗೆ ಏನೇನೆಲ್ಲ ಇರಬಹುದು ಎಲ್ಲ ಸದ್ಗುಣಗಳನ್ನೂ ಕೂಡ ಅವನು ಹೊಂದಿದ್ದ. ಆದರೆ ನೋಡಿ, ಅವನು ಈ ಜಗತ್ತಿಗೆ ಸಾಮ್ರಾಟನಾಗಿದ್ದರೂ ಕೂಡ ಅವ್ರ ತಂದೆ ಆದಮೇಲೆ ಅವನು ಆ ಜಗತ್ತನ್ನು ಆಳೋ ಸಾಮ್ರಾಟನಾಗ್ತಾನೆ. ಆದರೂ ಕೂಡ ಅವನು ಸ್ವೇಚ್ಛಾಚಾರಿಯಾಗಿರಲಿಲ್ಲ. ಅಂದರೆ ತನಗಿಷ್ಟ ಬಂದಂಗೆ ಹೆಂಗೆ ಬೇಕೋ ಹಂಗಿರೋದು, ಆ ರೀತಿ ಇರಲಿಲ್ಲ ಅವನು. ಯಾಕಂದರೆ ಒಳ್ಳೆ ಗುಣಗಳಲ್ಲಿ ಅವನು ತುಂಬಿ ತುಳುಕ್ತಾ ಇತ್ತು. ಸೊ ಧರ್ಮದಿಂದ ಹೇಗೆ ನಡ್ಕೊಳ್ಬೇಕು, ಯಾರ ಹತ್ರ ಹೇಗೆ ನಡ್ಕೋಬೇಕು ಎಲ್ಲ ಅವನು ತಿಳ್ಕೊಂಡು ಅದೇ ರೀತಿ ಅವನು ನಡ್ಕೊಳ್ತಾ ಇದ್ದ. ಬಾಲ್ಯದಿಂದಾನೇ ಅವನಿಗೆ ಎಲ್ಲ ಒಳ್ಳೆಯ ಗುಣಗಳಿತ್ತು, ಅದರ ನಿಧಿನೇ ಆಗಿದ್ದ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆ ಎಲ್ಲ ಗುಣಗಳನ್ನು ವಿವರಿಸೋದಕ್ಕಾಗದೆ ಅವನು ಎಲ್ಲ ಸಕಲ ಸದ್ಗುಣಗಳ ಸಂಪನ್ನನಾಗಿದ್ದ ಅಂತಂದ್ಬಿಟ್ಟು ಇಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ಅಂದರೆ ಏನು? ಶುದ್ಧ ಭಕ್ತನ ಲಕ್ಷಣಗಳಿದು. ಏನೇನು ಸದ್ಗುಣಗಳಿರಬೇಕು ಅವೆಲ್ಲ ಸದ್ಗುಣಗಳು ಅವನಲ್ಲಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಶುದ್ಧ ಭಕ್ತನಿಗಿರಬೇಕಾಗಿರುವಂಥ ಎಲ್ಲ ಲಕ್ಷಣಗಳು ಕೂಡ ಅವನಲ್ಲಿತ್ತು. ಶುದ್ಧ ಭಕ್ತನ ಬಹುಮುಖ್ಯ ಲಕ್ಷಣವೆಂದರೆ ಆತ ಲಂಪಟನಲ್ಲ. ಮತ್ತೊಂದು ಗುಣವೆಂದರೆ ಆತ ನೋವಿಗೊಳಗಾದವರ ದುಃಖವನ್ನು ಶಮನಗೊಳಿಸಲು, ಕಡಿಮೆ ಮಾಡಲು ಸದಾ ಕಾತರನಾಗಿರುತ್ತಾನೆ. ನೋಡಿ, ಒಬ್ಬ ಶುದ್ಧ ಭಕ್ತನ ಮುಖ್ಯವಾದಂತಹ
ಲಕ್ಷಣ ಏನಪ್ಪ ಅಂತಂದರೆ ಅವನು ಲಂಪಟನಾಗಿರಬಾರ್ದು, ಎಲ್ಲ ನನಗೇ ಇರಬೇಕು ಅಂತ ಮೋಸ ಮಾಡಿ ಎಲ್ಲ ದೋಚ್ಕೊಳ್ಳೋ ಅಂಥವನು ಆ ರೀತಿ ಆಗಿರಬಾರ್ದು. ಮತ್ತು ಇನ್ನೊಂದು ಗುಣ ಏನು ಅಂತಂದರೆ, ನೋವಲ್ಲಿ ಯಾರಿರ್ತಾರೋ ಅಂಥವರ ದುಃಖವನ್ನು ಅವನು ದೂರ ಮಾಡೋದಕ್ಕೋಸ್ಕರ, ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅವನು ಸದಾ ಕಾತರನಾಗಿರ್ತಾನೆ. ಆದರೆ ಅವ್ರ ತಂದೆ ಹೇಗಿದ್ದ, ಅವನು ಹಿರಣ್ಯಕಶಿಪು ಎಲ್ಲರಿಗೂ ಕೂಡ ತೊಂದರೆ ಕೊಡೋ ಅಂಥವನು, ನೋವು ಕೊಡುವಂಥವನು, ಆ ರೀತಿಯಾಗಿದ್ದ. ಆದರೆ ಇವನು ಒಬ್ಬ ಶುದ್ಧ ಭಕ್ತನಾದ್ರಿಂದ ಇವನಲ್ಲಿ ಇರುವಂಥ ಗುಣಗಳೇ ಬೇರೆ ಆಗಿತ್ತು. ಅವನು ಬೇರೆಯವರು ದುಃಖ ನೋಡಿದ್ರೆ ತಾನೂ ದುಃಖ ಪಡ್ತಾ ಇದ್ದ, ಅವರಿಗೆ ಆ ದುಃಖದಿಂದ ಹೊರಗಡೆ ಬರೋದಕ್ಕೆ ಏನು ಬೇಕೋ ಆ ಸಹಾಯ ಮಾಡ್ತಾ ಇದ್ದ. ಇಲ್ಲ ಅಂತಂದರೆ ಆ ದುಃಖವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡೋದಕ್ಕೆ ಅವನು ಸದಾ ಕಾತರನಾಗಿರ್ತಾ ಇದ್ದ. ಮಾನವ ಜೀವಿಯ ಅಸಹ್ಯಕರ ಕ್ಲೇಶವೆಂದರೆ ಕೃಷ್ಣ ವಿಸ್ಮೃತಿ. ಆದ್ದರಿಂದ ಶುದ್ಧ ಭಕ್ತನು ಸದಾ ಪ್ರತಿಯೊಬ್ಬನ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಸಕಲ ಕ್ಲೇಶಗಳಿಗೂ ಇದೇ ಪರಮೌಷಧ. ನೋಡಿ, ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಅದರಲ್ಲೂ ಮನುಷ್ಯ ಜೀವಿಯ ಅಸಹ್ಯಕರವಾದ ಕ್ಲೇಶ ಯಾವುದು, ದುಃಖ ಯಾವುದು ಅಂತಂದರೆ ನಾವು ಆ ಭಗವಂತನನ್ನು ಮರ್ತಿರೋದು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ವಿಸ್ಮೃತಿ. ಒಬ್ಬ ಮನುಷ್ಯ ಬಂದಿರೋದೇ ಆ ಭಗವಂತನ ಸೇವೆ ಮಾಡೋದಕ್ಕೆ, ಮತ್ತು ತನ್ನನ್ನು ತಾನು ಯಾರು ಅಂತ ತಿಳ್ಕೊಂಡು ಆ ಭಗವಂತನ ಧಾಮಕ್ಕೆ ಮತ್ತೆ ವಾಪಸ್ ಹೋಗೋದಕ್ಕೆ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿರುವಂಥದ್ದು. ಸೊ ಮೊದಲೇ ನಾವು ಆ ಮನುಷ್ಯ ಜೀವನದಲ್ಲೇ ನಾವು ಆ ಭಗವಂತನನ್ನೇ ಮರೆತುಬಿಟ್ಟಿದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ನಮಗೆ ದುಃಖ, ನೋವು ಅಥವಾ ತೊಂದರೆ ಕೊಡುವಂಥದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಒಬ್ಬ ಶುದ್ಧ ಭಕ್ತರಾಗಿರುವಂಥವ್ನು ಏನು ಮಾಡ್ತಾನೆ, ಸದಾ ಪ್ರತಿಯೊಬ್ಬನ ಕೃಷ್ಣ ಪ್ರಜ್ಞೆ, ಅಂದರೆ ಎಲ್ಲರಲ್ಲೂ ಆ ಭಗವಂತನ ಒಂದು ಪ್ರಜ್ಞೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಮರ್ತಿದ್ದೀವಿ ಅಷ್ಟೇ. ಅದನ್ನು ಜಾಗೃತಗೊಳಿಸೋದಕ್ಕೆ ಒಬ್ಬ ಶುದ್ಧ ಭಕ್ತ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾಕೆ ಅಂತಂದರೆ ಎಲ್ಲ ಕ್ಲೇಶಗಳಿಗೂ ಕೂಡ ಇದೇ ಪರಮೌಷಧ. ಈಗ ನಾನು ಯಾರು ಏನು ಅನ್ನೋದು ಗೊತ್ತಾಗ್ಬಿಡ್ತು ಅಂತಂದರೆ, ನನ್ನ ಹತ್ರ ಸರ್ವಸ್ವನೂ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಯಾವ ಕಷ್ಟ ಕ್ಲೇಶಗಳು ನಮಗೆ ಇರೋದಿಲ್ಲ. ಈಗ ಎಕ್ಸಾಂಪಲ್ಗೆ, ಈಗ ಒಬ್ಬ ಡಾಕ್ಟ್ರು ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಬೇಕಾದಷ್ಟು ಸಂಪಾದನೆ ಮಾಡಿಟ್ಟಿರ್ತಾನೆ. ಯಾವುದೋ ಒಂದು ಕಾರಣದಿಂದ ಅವನಿಗೆ ಹುಚ್ಚಿಡಿದು ಬಿಡಿರುತ್ತೆ. ಅಂದರೆ ಏನು, ತನ್ನನ್ನು ತಾನು ಮರ್ತು ಹೋಗ್ಬಿಟ್ಟು ಬೇರೆ ಏನೋ ಬಿಕಾರಿ ಥರ ನಡ್ಕೊಳ್ತಾ ಇರ್ತಾನೆ. ಅವನು ಎಲ್ಲೆಲ್ಲೋ ಹೋಗೋದು, ಯಾರ್ಯಾರ ಹತ್ರನೋ ಹೋಗಿ ಬೇಡೋದು, ಅದೆಲ್ಲ ಮಾಡ್ತಿರ್ತಾನೆ. ಈಗ ಅವ್ನು ಸರಿ ಹೋಗಬೇಕು, ಅವ್ನ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತಂದರೆ ಇರೋದು ಒಂದೇ ದಾರಿ, ಅವನು ಯಾರು ಅನ್ನೋದನ್ನು ಅವನಿಗೆ ನೆನಪಿಸೋ ಅಂಥದ್ದು. ನೀನು ಡಾಕ್ಟ್ರು, ನೀನು ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇರುವಂಥವನು ಅಂತ ನೆನಪಿಸ್ಬಿಟ್ರೆ ಅವನ ಎಲ್ಲ ಕಷ್ಟಗಳು ದೂರ ಆಗುತ್ತಲ್ವಾ. ಅದೇ ರೀತಿ ಈಗ ನಾವು ಭಗವಂತನನ್ನು ಪಡೆಯೋದಕ್ಕೆ ಅಂತ ಇಲ್ಲಿ ಸಾಧನೆ ಮಾಡೋದಕ್ಕೆ ಮನುಷ್ಯ ಜನ್ಮವನ್ನು ತೊಗೊಂಡು ಬಂದಿದ್ದೀವಿ. ಆದರೆ ನಾವು ಏನು ಮಾಡೋಕ್ಕೆ ಬಂದಿದ್ದೀವೋ ಅದನ್ನೇ ಮರ್ತು ಹೋಗಿದ್ದೀವಿ. ಮೇನ್ ಆ ಭಗವಂತನನ್ನೇ ಮರ್ತು ಬಿಟ್ಟಿದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ಕಷ್ಟ, ತೊಂದರೆ ನಮಗೆ ಬೇರೆ ಏನಾದರೂ ಇದೆಯಾ? ಇಲ್ಲ. ಸೊ ನಮ್ಮೊಳಗಡೆ ಇರುವಂಥ ಆ ಭಗವಂತನ ಒಂದು ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಂಡ್ರೆ ಅದೇ ಎಲ್ಲ ಕಷ್ಟಗಳಿಗೂ ಪರಮೌಷಧ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.